ನಿನ್ನೆಯ ಸಂಸತ್ ಮೇಲಿನ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣ ಸಾಕಷ್ಟು ತಿರುವುಗಳನ್ನು ಪಡ್ಕೊಳ್ತಾ ಇದೆ, ಸಾಕಷ್ಟು ಬೆಳವಣಿಗೆ ಕೂಡ ಆಗ್ತಾ ಇದೆ. ಏನಾಗಿದೆ ಈ ಸಂಜೆ ನಿನ್ನೆ ಮಧ್ಯಾಹ್ನದಿಂದ ಹಿಡ್ಕೊಂಡು ಇವತ್ತಿನ ಸಾಯಂಕಾಲದವರೆಗಿನ ಬೆಳವಣಿಗೆಗಳಿದೆ ಇಲ್ಲಿ ಸಂಸತ್ ಮೇಲೆ, ಸಂಸತ್ನ ಒಳಗೆ ಆದಂತಹ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇದು. ದಾಳಿ ಪ್ರಕರಣದ ಮಾಸ್ಟರ್ ಮೈಂಡ್ ಯಾರು, ದಾಳಿ ಪ್ರಕರಣದ ಮಾಸ್ಟರ್ ಮೈಂಡ್ ಯಾರಿದ್ದಾನೆ, ಎಲ್ಲವನ್ನು ಕೂಡ ಇಂಚಿಂಚಾಗಿ ಪ್ಲಾನ್ ಮಾಡಿಕೊಂಡವನು ಯಾರು ಅಂತ ಇಲ್ಲಿರ್ತಕ್ಕಂಥ ಪ್ರಶ್ನೆ. ತನಿಖೆಯನ್ನ ದೆಹಲಿಯ ಪೊಲೀಸರು ಚುರುಕು ಮಾಡಿದ್ದಾರೆ. ಆಂತರಿಕ ಭದ್ರತಾ ಪಡೆಯಿಂದನೂ ಕೂಡ ಒಂದು ಕಡೆ ಜೋರಾಗಿ ತನಿಖೆ ನಡೀತಾ ಇದೆ. ಇಂಟರ್ನಲ್ ಸೆಕ್ಯೂರಿಟಿ ಫೋರ್ಸ್ ಕಡೆಯಿಂದನೂ ಕೂಡ ತನಿಖೆ ಮತ್ತು ವಿಚಾರಣೆ ಜೋರಾಗ್ತಾ ಇದೆ. ಮೈಸೂರಿನ ಮನೋರಂಜನ್ ಮನೆಯಲ್ಲೂ ಕೂಡ ತನಿಖೆ ನಡೀತಾ ಇದೆ. ಬಂಧಿತ 4ರನ್ನ ಪಟಿಯಾಲಾ ಹೌಸ್ನ ಕೋರ್ಟ್ಗೆ ಇದೀಗ ಹಾಜರುಪಡಿಸಲಾಗಿದೆ. ಕೋರ್ಟ್ಗೆ ಹಾಜರುಪಡಿಸಿದ ದೆಹಲಿ ಪೊಲೀಸರು ಇವರಿಗೆ ಪಟಿಯಾಲಾ ಹೌಸ್ ಕೋರ್ಟ್ಗೆ 4 ಜನ ಯಾರು ವಶಕ್ಕೆ ಸಿಕ್ಕಿದ್ದಾರೋ ಆ 4 ಜನರನ್ನು ಕೂಡ ಇದೀಗ ಅಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. 4 ಜನರನ್ನು ಕೂಡ ಇದರಲ್ಲಿ ಮನೋರಂಜನ್, ನೀಲಂ, ಅಮೋಲ್ ಶಿಂಧೆ, ಸಾಗರ್ ಶರ್ಮಾ ಇಷ್ಟು ಜನರನ್ನು ಕೂಡ ಇದೀಗ ಇಲ್ಲಿ ಹಾಜರುಪಡಿಸಲಾಗಿದೆ. ಇನ್ನೊಂದು ಕಡೆ ಹೆಚ್ಚಿನ ವಿಚಾರಣೆಗೆ ನಮಗೆ ಕಸ್ಟಡಿ ಕೊಡಿ ಇವರನ್ನ, ಇನ್ನೂ ಕೂಡ ನಾವು ತನಿಖೆ ಮಾಡಬೇಕಾಗಿದೆ, ವಿಚಾರಣೆ ಮಾಡಬೇಕಾಗಿದೆ ಇನ್ನೂ ಕೂಡ ಅನ್ನೋ ರೀತಿಯಲ್ಲಿ ಇವ್ರನ್ನ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಕೂಡ ಕೇಳುವಂತಹ ಚಾನ್ಸಸ್ ಇದೆ. ಬಟ್ ಅಷ್ಟು ಸುಲಭಕ್ಕೆ ಇವ್ರನ್ನ ಹಾಜರುಪಡಿಸಿದ ತಕ್ಷಣ ಏನೋ ಬೇಲ್ ಕೊಟ್ಬಿಡಿ ಅದು ಕಷ್ಟ ಅಂತ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಕಾರಣ ದೇಶದ ಹೃದಯ ಅಂತ ಕರೀತಾರೆ ಪಾರ್ಲಿಮೆಂಟನ್ನು. ದೇಶದ ಹೃದಯದ ಮೇಲಿನ ದಾಳಿ ಇದು. ದೇಶದ ಹೃದಯದ ಮೇಲಿನ ದಾಳಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಈ ದಾಳಿಯ ಕಾರಣದಿಂದಾಗಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಇದು. ಹಾಗಾಗಿ ಅಷ್ಟು ಸುಲಭಕ್ಕೆ ನಿನ್ನೆ ದಾಳಿ ಮಾಡಿದ್ರಂತಪ್ಪ, ಕೋರ್ಟ್ಗೆ ಹಾಜರುಪಡಿಸಿದ್ರಂತೆ, ಬಿಟ್ಬಿಟ್ರಂತೆ, ಬಿಟ್ಟು ಕಳಿಸಿದ್ರಂತೆ, ಇದು ಆಗಲ್ಲ. ಇದು ನಮಗಿನ್ನೂ ವಿಚಾರಣೆ ಮಾಡಬೇಕು. ಉದ್ದೇಶ ಏನು, ಇವ್ರು ಯಾವುದಾದ್ರೂ ಗ್ಯಾಂಗ್ ಜೊತೆ ಇದ್ದಾರಾ, ಆತಂಕಕಾರಿ ಸಂಘಟನೆಗಳೊಂದಿಗೆ ಕೈ ಜೋಡಿಸಿದ್ದಾರಾ, ಇವ್ರ ಹಿಂದೆ ಯಾರಿದ್ದಾರೆ, ಮಾಸ್ಟರ್ ಮೈಂಡ್ ಯಾರು, ಏನು ಎತ್ತ, ಇನ್ನೊಂದು ಮತ್ತೊಂದು ಎಲ್ಲವನ್ನೂ ಕೂಡ ಇದೀಗ ಇಲ್ಲಿ ತನಿಖೆಗೆ ಒಳಪಡಿಸಬೇಕಾಗುತ್ತೆ. ಆ ಕಾರಣದಿಂದಾಗಿ ಪೊಲೀಸರಿಗಾಗಲಿ ತನಿಖಾ ತಂಡಗಳಿಗಾಗಲಿ ಜಾಸ್ತಿ ಮಾಹಿತಿ ಬೇಕು ಅಂದಾಗ ಏನು ಮಾಡ್ತಾರೆ, ನಮಗೆ 1 ವಾರ ಟೈಮ್ ಕೊಡಿ ಸ್ವಾಮಿ, 15 ದಿನ ನಮಗೆ ಟೈಮ್ ಕೊಡಿ, 14 ದಿನ ಟೈಮ್ ಕೊಡಿ, ನಾವು ವಿಚಾರಣೆ ಮಾಡಬೇಕು ಇವರನ್ನ, ನಮ್ಗೆ ಕಸ್ಟಡಿ ಕೊಡಿ, ಈ ಥರ ಕೇಳುವ ಚಾನ್ಸಸ್ ಇರುತ್ತೆ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ ಈಗ ಇಲ್ಲಿ ಒಂದು ಮನೋರಂಜನೆ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಈ ಪ್ಲಾನ್ ಬೇಕಲ್ಲ ನಮಗೆ. ಒಂದು ಪಾರ್ಲಿಮೆಂಟ್ ಒಳಗಡೆ ಹೋಗಿ ಒಂದು ಸ್ಮೋಕ್ ಬಾಂಬ್, ಒಂದು ಹೊಗೆ ಬಾಂಬನ್ನು ಹಾಕ್ಬಿಡ್ತೀವಿ ಅಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ. ಸಂಸತ್ ಭವನದ ಪ್ರವೇಶಕ್ಕೆ ಅಂತ ಬಂದಾಗ ಇಲ್ಲಿ 6 ಜನ ಪ್ಲಾನ್ ಮಾಡ್ಕೊಳ್ತಾರೆ. ಎಷ್ಟು ಜನ ಹೇಳಿ, 6 ಜನ ಮಾಡಿರುವಂಥ ಪ್ಲಾನ್ ಇದು. ಸಂಸತ್ ಭವನದ ಒಳಗಡೆ ಹೇಗೆ ನಾವು ಎಂಟ್ರಿ ಆಗಬೇಕು, ಅಲ್ಲಿ ಹೋಗಿ ಈ ಸ್ಮೋಕ್ ಬಾಂಬನ್ನು ಯಾವ ಥರ ನಾವು ಹಾಕಬೇಕು ಅಂತ ಹೇಳಿ 6 ಜನ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದು ಆ ಪ್ಲಾನ್ನ ಪಿನ್ ಟು ಪಿನ್, ಪಾಯಿಂಟ್ ಟು ಪಾಯಿಂಟ್ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇದು ಸಂಸತ್, ಇದು ಇಲ್ಲಿ ಪ್ರವೇಶಕ್ಕೆ ಇವ್ರು ಮಾಡಿರುವಂಥ ಪ್ಲಾನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. 6 ಜನ ಪ್ಲಾನ್ ಮಾಡ್ಕೊಂಡಿದ್ದಾರೆ. 6 ಜನ ಯಾರ್ಯಾರು ನೋಡಿ, ಇಲ್ಲಿ 6 ಜನ ಫಸ್ಟು ಒಂದು ಕಡೆ ಅಸೆಂಬಲ್ ಆಗಬೇಕಾಗತ್ತೆ, ಒಂದು ಆಶ್ರಯ ಬೇಕಾಗತ್ತೆ. ಈ ಆರೋಪಿಗಳಿಗೆ ಆಶ್ರಯ ಕೊಟ್ಟಿದ್ಯಾರು ಅಂದರೆ ವಿಕ್ಕಿ ಶರ್ಮಾ ಅಂತ ಇವನ್ ಮನೆಯಲ್ಲಿ ಆಶ್ರಯ ಕೊಟ್ಟಿರ್ತಾನೆ. ಇವರಿಗೆ ಪ್ರಕರಣದ ಆರೋಪಿಗಳಿಗೆ ಆಶ್ರಯದಾತ ಯಾರು ಅಂದರೆ ಅದು ವಿಕ್ಕಿ ಶರ್ಮಾ. ತನ್ನ ಗುರ್ಗಾವ್ನ ಇವನ ಮನೆ ಇತ್ತಲ್ಲ, ಇವನ ಮನೆಯಲ್ಲೇ ಈ ವಿಕ್ಕಿ ಶರ್ಮಾ ಏನು ಮಾಡ್ತಾನೆ, ಇವತ್ತು 6 ಜನ ಆರೋಪಿಗಳಿದ್ದಾರಲ್ಲ ಎಲ್ಲರನ್ನೂ ಇರಿಸ್ಕೊಂಡಿರ್ತಾನೆ. ಇದು ಇನ್ನೊಂದೇನೆಂದರೆ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಅಂತ. ಭಗತ್ ಸಿಂಗ್ ಫ್ಯಾನ್ ಕ್ಲಬ್, ನಾವೆಲ್ಲ ಭಗತ್ ಸಿಂಗ್ನ ಅಭಿಮಾನಿಗಳು ಅಂತ ಏನಿದೆಯೋ ಆ ಅಭಿಮಾನಿ ಸಂಘ ಅಥವಾ ಅಭಿಮಾನಿ ಕ್ಲಬ್ ಇದೆಯಲ್ಲ, ಈ ಕ್ಲಬ್ಬಿಂದನೇ ಇಷ್ಟೂ ಜನ ಕಾಂಟ್ಯಾಕ್ಟ್ಗೆ ಬಂದಿರೋದು. ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆಯಲ್ಲ ಈಗ, ಆ ಥರದೊಂದು ಕ್ಲಬ್ ಅಂತ ಮಾಡಿಕೊಂಡಾಗ ಆ ಒಂದು ಕ್ಲಬ್ನಲ್ಲಿ ಇಷ್ಟೂ ಜನ ಲಿಂಕಲ್ಲಿದ್ದಾರೆ. ಅಂದರೆ ಭಗತ್ ಸಿಂಗ್ ಏನು ಮಾಡಿದ್ರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅಂದರೆ, ಭಗತ್ ಸಿಂಗ್ನ ಉದ್ದೇಶ ಇಡೀ ದೇಶದ ಜನ ಬ್ರಿಟಿಷರ ವಿರುದ್ಧವಾಗಿ ಹೋರಾಡಬೇಕು, ಬ್ರಿಟಿಷರ ವಿರುದ್ಧ ಭಾರತದ ಯುವಜನ ಸಿಡಿದೇಳಬೇಕು ಅಂತ. ಅದಕ್ಕೆ ಏನು ಮಾಡ್ತಾರೆ ಅವರು ಇದೇ ಥರ ಪಾರ್ಲಿಮೆಂಟಲ್ಲಿ ಒಂದು ಲಘು ಸ್ಫೋಟ ಸಾಮರ್ಥ್ಯದ ಒಂದು ಬಾಂಬನ್ನು ಸಿಡಿಸಿರ್ತಾರೆ. ಸುಖದೇವ್, ರಾಜ್ಗುರು ಈ ಥರದ ಅವರು ಒಂದು ಗ್ಯಾಂಗ್ ಇರುತ್ತೆ, ಬಂದು ಸಿಡಿಸ್ಬಿಡ್ತಾರೆ. ಅಲ್ಲಿ ಉದ್ದೇಶ ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್, ನಮಗೆಲ್ಲ ಸ್ವಾತಂತ್ರ್ಯ ಬೇಕು, ನಾವೆಲ್ಲ ಮುಕ್ತರಾಗಬೇಕು ಬ್ರಿಟಿಷರಿಂದ ಅಂತ ಹೇಳಿ. ಅದಾದಮೇಲೆ ಆ ಪ್ಲಾನ್ ಏನಕ್ಕೆ ಅಂದರೆ ದೇಶದ ಮಾಧ್ಯಮದ ಗಮನ ಸೆಳೀಬೇಕು ಅಂತ. ಯಾರ ಪ್ಲಾನ್ ಇದು? ಭಗತ್ ಸಿಂಗ್ ಅವರ ಪ್ಲಾನ್. ಇದು ತುಂಬ ದೊಡ್ಡ ಪ್ಲಾನ್ ನಡೆದಿರುತ್ತೆ. ಅಲ್ಲಿ ಪ್ಲಾನ್ ನಡೆದು ಬಾಂಬ್ ಸಿಡಿಸ್ಬಿಡ್ತಾರೆ. ಬಾಂಬ್ ಸಿಡಿಸಿದ್ಮೇಲೆ ಪ್ರತಿ ಮೀಡಿಯಾ ಕೂಡ ಅವ್ರ ಹಿಂದೆ ಕವರೇಜ್ ಮಾಡ್ತಾನೆ ಇರ್ತಾರೆ. ಅವತ್ತಿಗೇನು ಎಲೆಕ್ಟ್ರಾನಿಕ್ ಮೀಡಿಯಾಗಳಿರಲಿಲ್ಲ, ಅವತ್ತಿಗೆ ಮುದ್ರಣ ಮಾಧ್ಯಮ ಕವರ್ ಮಾಡ್ತಾ ಇರ್ತಾರೆ. ಏನು ಎತ್ತ ಅಂತ ಕೇಳಿದಾಗ ಕೋರ್ಟಲ್ಲಿ ನಡೆಯುವಂಥ ವಿಚಾರಣೆ ಕೂಡ ವರದಿ ಆಗ್ತಾ ಇರುತ್ತೆ.
ಹಾಗೆ ಏನು ಮಾಡ್ತಾರೆ ಭಗತ್ ಸಿಂಗ್ ಅವರು, ನೋಡಿ ನಾವು ಬಾಂಬ್ ಹೇಗೆ ತಯಾರು ಮಾಡಿದ್ವಿ, ಇದಕ್ಕಿಷ್ಟು ಕೆಮಿಕಲ್ ಹಾಕಬೇಕು, ಇದಕ್ಕಿಷ್ಟು ಕೆಮಿಕಲ್ ಹಾಕಬೇಕು, ಈ ಥರ ಕಾಂಬಿನೇಷನ್ ಮಾಡಬೇಕು, ಹಿಂಗೆ ಬಾಂಬ್ ತಯಾರು ಮಾಡಬೇಕು ಅಂತ ಹೇಳಿ ಒಂದು ಇಡೀ ದೇಶದ ಯುವ ಜನತೆಗೆ ಆ ಮೆಸೇಜ್ ಹೋಗಲಿ ಅನ್ನೋ ಕಾರಣಕ್ಕೆ ಆ ಥರ ಒಂದು ಅಟ್ಯಾಕ್ ಮಾಡಿ ಬಾಂಬ್ ತಯಾರಿಸುವ ಒಂದು ವಿದ್ಯೆಯನ್ನು ಇಂಡೈರೆಕ್ಟಾಗಿ ಹೇಳ್ಕೊಡ್ತಾ ಇರ್ತಾರೆ. ಇದರ ಮೂಲಕ ಆದರೂ ದೇಶ ಒಗ್ಗಟ್ಟಾಗ್ಬಿಟ್ಟು ಈ ಬ್ರಿಟಿಷರನ್ನು, ಅಂದರೆ ಕ್ರಾಂತಿ ನಂಬ್ಕೊಂಡಿದ್ದಂಥ ವ್ಯಕ್ತಿ, ಬ್ರಿಟಿಷರನ್ನ ಹೊಡೆದು ಓಡಿಸ್ಬೇಕು ಇಂಡಿಯಾದಿಂದ ಅಂತ ಹೇಳಿ. ಅದೇ ಭಗತ್ ಸಿಂಗ್ನ ಫ್ಯಾನ್ ಕ್ಲಬ್ ಬಂದಾಗ ಇವರು ಸೇಮ್ ಟು ಸೇಮ್ ರೆಪ್ಲಿಕಾ ಅದೇ ಕೆಲಸವನ್ನು ಇವತ್ತಿಗೆ ಮಾಡಿದ್ದಾರೆ. ಇವ್ರು ಹೇಳ್ತಿರೋ ಅವತ್ತಿಗೆ ಬ್ರಿಟಿಷರ ವಿರುದ್ಧ ಹೋರಾಟ, ಇವತ್ತಿಗೆ ಇವ್ರು ಹೇಳ್ತಿರೋದೇನು ಅಂತ ಹೇಳಿದ್ರೆ, ಎಸ್ಪೆಷಲಿ ನೀಲಂ ಕೌರ್, ನಮಗೆ ಬೈಟ್ ಸಿಕ್ಕಿರೋದು ನೀಲಂ ಕೌರ್ ಒಬ್ಬಳದ್ದೇ ಇಲ್ಲಿವರೆಗೂ ಸೋಫಾರ್. ಈಗ ಮುಂದೆ ಏನು ಮಾತಾಡ್ತಾರೆ ವಿಚಾರಣಾ ಕಾಲದಲ್ಲಿ ನಾವು ವೆಯ್ಟ್ ಮಾಡೋಣ. ನೀಲಂ ಕೌರ್ ಹೇಳೋದೇನು, ದೇಶದಲ್ಲಿ ಅತ್ಯಾಚಾರ ಆಗ್ತಾ ಇದೆ, ಓದ್ದವ್ರಿಗೆ ಕೆಲಸ ಇಲ್ಲ, ಇಂಜಿನಿಯರಿಂಗ್ ಮಾಡಿ ಖಾಲಿ ತಿರುಗ್ತಾ ಇದ್ದೀವಿ. ನೀಲಂ ಕೌರ್ ಅಮ್ಮ ಹೇಳಿದ್ದು ಕೇಳಿದ್ರೆ, ಇಷ್ಟು ಓದ್ಕೊಂಡು ನಾನು 2 ಹೊತ್ತಿನ ಊಟ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ ನನಗೆ ಅಂತ ಹೇಳಿದ್ರೆ, ನಾನು ಬದುಕಿರುವುದಕ್ಕಿಂತ ನಾನು ಸತ್ತೋಗೋದೇ ಒಳ್ಳೆಯದು ಅಂತ ಕೂಡ ನೀಲಂ ಕೌರ್ ಮಾತನಾಡಿದ್ದಳಂತೆ. ಇದೇ ಕಾರಣಕ್ಕೆ ಏನಾಗುತ್ತೆ, ಈ ಭಗತ್ ಸಿಂಗ್ ಅನ್ನೋ ಒಂದು ಫ್ಯಾನ್ಸ್ ಕ್ಲಬ್ಬಲ್ಲಿ ಇಷ್ಟೂ ಜನ ಆರೋಪಿಗಳು ಒಂದು ಕಡೆ ಅಸೆಂಬಲ್ ಆಗಿದ್ದಾರೆ ಅಥವಾ ಸೇರಿದ್ದಾರೆ. ಈ 1.5 ವರ್ಷ ಹಿಂದೆ ಏನಾಗಿದೆ, ಮೈಸೂರಲ್ಲಿ ಏನು ಮಾಡಿಬಿಡ್ತಾರೆ ಇವರು, 1.5 ಇಯರ್ ಆಗಿಂತ ಮುಂಚಿತವಾಗಿ ಇವರೆಲ್ಲ ಸೇರಿ ಒಂದು ಕಡೆ ಚರ್ಚೆ ಕೂಡ ಮಾಡ್ತಾರೆ. 9 ತಿಂಗಳ ಹಿಂದೆ ಚಂಡೀಗಢ ನಿಲ್ದಾಣದಲ್ಲಿಯೂ ಕೂಡ, ಚಂಡೀಗಢ ಏರ್ಪೋರ್ಟ್ನಲ್ಲಿಯೂ ಕೂಡ 9 ಮಂತ್ಸ್ ಬ್ಯಾಕ್, 9 ತಿಂಗಳ ಹಿಂದೆ ಇವರು ಚಂಡೀಗಢ ಏರ್ಪೋರ್ಟ್ನಲ್ಲಿಯೂ ಕೂಡ ಇವರು ಮೀಟ್ ಮಾಡಿರ್ತಾರೆ. ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗಿಯೂ ಕೂಡ ಮತ್ತೊಂದು ಸಭೆಯನ್ನು ಮಾಡಿರ್ತಾರೆ. ನೋಡಿ, ಜುಲೈನಲ್ಲೇ ಈ ಸಾಗರ್ ಶರ್ಮಾ ಪಾರ್ಲಿಮೆಂಟ್ಗೆ ಹೋಗಬೇಕಾಗಿತ್ತಂತೆ. ಜುಲೈನಲ್ಲೇ ಅವ್ರ ಪ್ಲಾನ್ ಇತ್ತು, ಜುಲೈನಲ್ಲಿ ಆಗಿಲ್ಲ. ಹಾಗಾಗಿ ಚಳಿಗಾಲದ ಅಧಿವೇಶನ ಫಿಕ್ಸ್ ಆಯಿತು. ಜುಲೈನಲ್ಲಿ ಸಾಗರ್ ಶರ್ಮಾ ಪಾರ್ಲಿಮೆಂಟ್ಗೆ ಹೋಗಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಚಳಿಗಾಲದ ಅಧಿವೇಶನವನ್ನು ಫಿಕ್ಸ್ ಮಾಡಿಕೊಂಡ್ರು. ಭದ್ರತಾ ಪಡೆ ಇದೆಯಲ್ಲ, ಆ ಒಂದು ಪಡೆ ಎಚ್ಚರಿಕೆ ಕೊಟ್ಟುಬಿಡುತ್ತೆ. ಹಾಗಾಗಿ ಅಲ್ಲಿಂದ ವಾಪಸ್ ಆಗ್ಬಿಡ್ತಾರೆ, ನೀವು ಆಗ್ತಾ ಇಲ್ಲ, ಯಾಕೋ ಇದು ಕಷ್ಟ ಆಗ್ತಾ ಇದೆ ಈ ಬಾರಿ ಅಂತ ಹೇಳಿ. ಜುಲೈನಲ್ಲಿ ಇವರ ಪ್ಲಾನ್ ಫೇಲ್ ಆಯಿತು. ಅದಕ್ಕೇನು ಮಾಡಿದ್ರು, ಡಿಸೆಂಬರ್ಗೆ ಶಿಫ್ಟ್ ಮಾಡಿಕೊಂಡ್ರು. ಜೊತೆಗೆ ಭಾನುವಾರನೇ ದೆಹಲಿಗೆ ಬಂದಿದ್ರು ಇವರು. 6 ಜನರ ತಂಡ ಕೂಡ ಭಾನುವಾರ ಡೆಲ್ಲಿಗೆ ಬಂದಿದ್ದಾರೆ. ಇವರು ಡೆಲ್ಲಿಗೆ ಬಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಸ್ಮೋಕ್ ಬಾಂಬನ್ನು ಹಂಚಿದ್ಯಾರು, ಅಮೋಲ್ ಅಂತ ನಮಗಿರೋ ಮಾಹಿತಿ. ಇಂಡಿಯಾ ಗೇಟ್ನಲ್ಲಿ ಸ್ಮೋಕ್ ಬಾಂಬನ್ನು ಹಂಚಿದ್ದು ಅಮೋಲ್ ಅಂತ. ಇವನೇನು ಮಾಡ್ತಾನೆ, ಸ್ಮೋಕ್ ಬಾಂಬ್ ತೊಗೊಳ್ಳಿ, ನೀವು ಒಳಗಡೆ ಇಬ್ಬರಿರಿ, ಆಚೆ ಇಬ್ಬರಿರಿ, ಪಟಾಕಿ ಹೊಡೀರಿ, ಗಲಾಟೆ ಮಾಡಿ ದೇಶದ ಮಾಧ್ಯಮದ ಗಮನ ಸೆಳೀರಿ. ಪಾರ್ಲಿಮೆಂಟ್ ಮೇಲೆ ಈ ಥರ ಮಾಡಿದ ತಕ್ಷಣ ನಾವೆಲ್ಲ ದೇಶದ ಮಾತನಾಡುವ ಸರಕಾಗ್ಬಿಡ್ತೀವಿ ನಾವು. ಹಾಗಾಗಿ ಈ ರೀತಿ ಪ್ಲಾನ್ ಮಾಡಿಕೊಂಡ್ರೆ ನಾವು ಇಲ್ಲಿ ಇದು ಸಕ್ಸಸ್ ಆಗಿ ಸಾಧ್ಯ ಅಂತೇಳಿ ಪ್ಲಾನ್ ಮಾಡಿಕೊಂಡು ನಿನ್ನೆಯ ದಿನ ದೇಶದಲ್ಲಿ ಪಾರ್ಲಿಮೆಂಟ್ನ ಮೇಲೆ ಅಟ್ಯಾಕ್ ಆಗಿ 9 ಜನ ಸತ್ತು, ಅನೇಕರು ಗಾಯಗೊಂಡು 22 ವರ್ಷಗಳ ನಂತರ ಪಾರ್ಲಿಮೆಂಟ್ನ ಭದ್ರತೆ ಮತ್ತೊಮ್ಮೆ ಸುದ್ದಿಗೆ ಬಂದಿದ್ದು, ಸದ್ದಾಗಿದ್ದು ನಿನ್ನೆನೆ. ಈ ವಿಚಾರಕ್ಕೆ, ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂತೆ ಇದು ಒಂದು ಮಹತ್ವದ ಬೆಳವಣಿಗೆ. ಎಲ್ಲರೂ ಸಿಕ್ಕಾಕೊಂಡಿದ್ದಾರೆ. ಈಗ ಇನ್ನೂ ಯಾರಾದರೂ ಇದ್ದಾರಾ ಚೆಕ್ ಮಾಡ್ತಾ ಇದ್ದಾರೆ. ಆಯ್ತಪ್ಪ, ಈಗ ಇದುವರೆಗೂ ಇಲ್ಲಿ ಭದ್ರತಾ ಲೋಪ, ಸೆಕ್ಯೂರಿಟಿ ಲ್ಯಾಪ್ಸ್ ಇದೆಲ್ಲ ಆಗಿದೆಯಪ್ಪ, ಎಷ್ಟು ಬಾರಿ ಆಗಿದೆ ಈ ಥರದ್ದು ಚೆಕ್ ಮಾಡಿಕೊಂಡ್ರೆ ನೋಡಿ, 1982 ನಾವು ಚೆಕ್ ಮಾಡಿಕೊಂಡ್ರೆ ಇಲ್ಲಿ ರಾಜ್ಯಸಭೆಯ ಸಂದರ್ಶಕ ಇದೇ ಮೊದಲ ಆಯ್ತೇನಪ್ಪ, ಇವತ್ತೇನು ಅಟ್ಯಾಕ್ ಮಾಡಿಬಿಟ್ಟಿರೋರು 6 ಜನ ಅಂದರೆ ಅಲ್ಲ. ರಾಜ್ಯಸಭೆಯ ಸಂದರ್ಶಕರ ಗ್ಯಾಲರಿ ಯಾವಾಗಲೂ ಇದೇ ಕಥೆ. ಸಂದರ್ಶಕರು ಅಂತ ಯಾರು ಬಂದಿದ್ರೋ 14 ಮಂದಿ ಘೋಷಣೆಗೆ ಹೋಗ್ಬಿಡ್ತಾರಲ್ಲಿ, ನೋಡೋಕ್ಕೆ ಅಂತ ಬಂದಿದ್ದವರು. ಘೋಷಣೆಗೆ ಹೋಗಿದಂಥ 14 ಮಂದಿಯನ್ನು ಅವತ್ತಿಗೆ ಅರೆಸ್ಟ್ ಮಾಡಿರ್ತಾರೆ. 14 ಮಂದಿ ಘೋಷಣೆಗೆ ಹೋಗ್ತಾರೆ, ಅವತ್ತು ಅವ್ರನ್ನ ವಶಕ್ಕೆ ಪಡ್ಕೊಂಡಿರ್ತಾರಲ್ಲಿ. 1 ವಾರ ಕಾಲ ಜೈಲು ಶಿಕ್ಷೆ ವಿಧಿಸಬೇಕು ಇವರಿಗೆ ಅಂತ ಕೂಡ ಸದನ ನಿರ್ಣಯಕ್ಕೆ ಬರುತ್ತೆ. ವೀಕ್ಷಕರ ಗ್ಯಾಲರಿಯಲ್ಲಿ ಕೂತ್ಕೊಂಡವರು ಜೋರ ಕಿರಿಚಿಬಿಟ್ಟಿರ್ತಾರೆ. 1983 ಉತ್ತರ ಪ್ರದೇಶದ ವಿಸಿಟರ್ ಒಬ್ಬ, ಸಂದರ್ಶಕನೊಬ್ಬ, ಅವನೇನು ಮಾಡ್ತಾನೆ, ಅವನು ಘೋಷಣೆಗೆ ಹೋಗಿರ್ತಾನೆ. ಲೋಕಸಭೆಯ ಸದನದ ಒಳಗಡೆ ಇನ್ನೊಬ್ಬ ವ್ಯಕ್ತಿ ಚಪ್ಪಲಿ ಎಸ್ಬಿಟ್ಟಿರ್ತಾನೆ. ಆತನಿಗೆ ಅಧಿವೇಶನ ಅವಧಿ ಪೂರ್ಣ ಆಗೋವರೆಗೂ ಜೈಲು ಶಿಕ್ಷೆ ಹಾಕಿ ಅವನು ಒಳಗಡೆ ಕಳಿಸಿ ಜೈಲಲ್ಲಿ ಅಂಥೇಳಿ ಜೈಲು ಶಿಕ್ಷೆ ಕೊಟ್ಟಿರ್ತಾರೆ. ಇಂಥದ್ದೇ ಘಟನೆ 1967 ಆಗಲೂ ಕೂಡ ಮೇಲ್ಮನೆಯಲ್ಲಿ ಆಗಿದ್ದು, ರಾಜ್ಯಸಭೆ ಮೇಲ್ಮನೆಯಲ್ಲೂ ಕೂಡ ಆಗಿತ್ತು. 1990 ಪ್ರತ್ಯೇಕ ಉತ್ತರಾಖಂಡ್ ರಾಜ್ಯ ನಮಗೆ ಪ್ರತಿಭಟನಾಕಾರ ಏನು ಮಾಡಿರ್ತಾನೆ, ಅಲ್ಲಿಗೆ ಜಂಪ್ ಮಾಡಿರ್ತಾನೆ. ಸೇಮ್ ನೆನೆ ಜಂಪ್ ಮಾಡಿದ್ನಲ್ರಿ ಇವನು ಮನೋರಂಜನ್ನು. ಇದೇ ಥರ ಆಗಲೂ ಕೂಡ ಸದನದ ಒಳಗಡೆ ಜಿಗಿದಿರ್ತಾನೆ ಪ್ರತಿಭಟನಾಕಾರ. ಅವನನ್ನು ಭದ್ರತಾ ಸಿಬ್ಬಂದಿ ಹಿಡ್ಕೊಂಡಿರ್ತಾರೆ. 2016 ಲೋಕಸಭೆಯ ಸದನಕ್ಕೆ ಜಿಗಿಯೋದಕ್ಕೆ ಮಧ್ಯಪ್ರದೇಶದ ವ್ಯಕ್ತಿಯೊಬ್ಬ ಎಂಟ್ರಿ ಆಗಿರ್ತಾನೆ. ನಾನು ಲೋಕಸಭೆ ಒಳಗಡೆ ಜಿಗಿದು ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿ ಭದ್ರತಾ ಸಿಬ್ಬಂದಿ ಏನು ಮಾಡ್ತಾರೆ, ತಕ್ಷಣ ಇಮ್ಮಿಡಿಯೇಟ್ ಆಗಿ ಅವನು ಹಿಡ್ಕೊಂಡಿರ್ತಾರೆ. ಭದ್ರತಾ ಸಿಬ್ಬಂದಿ ಇಮ್ಮಿಡಿಯೇಟ್ ಆಗಿ ಹಿಡಿದಿರ್ತಾರೆ ಅವನ್ನ. ನಂತರ ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟು ಆ ನಂತರ ಅವನನ್ನು ಬಿಡುಗಡೆ ಮಾಡಿರ್ತಾರೆ. ಇನ್ನು ನಮಗೆ ಇದೆಲ್ಲ ಆಯಿತು. ಇವರೆಲ್ಲ ಯಾರಿವರು? ಈ ನೀಲಂ ಕೌರ್ ಯಾರು? ಮನೋರಂಜನ್ ಯಾರು? ಇವನು ಯಾರೋ ವಿಕ್ಕಿ ಅನ್ನೋನು ಯಾರು? ಇನ್ಯಾರೋ ಶರ್ಮಾ ಯಾರು? ಈ ಥರ ಪ್ರಶ್ನೆಗಳಿದೆಯಲ್ಲ, ಇವ್ರದ್ದು ನಾವು ಪರ್ಸ್ನಲ್ ಬಯೋಡೇಟಾ ಅಂತ ನಮಗೆ ಇಲ್ಲಿವರೆಗೂ ಲಭ್ಯ ಮಾಹಿತಿ ಪ್ರಕಾರ ತೆಗೆದ್ರೆ 1 by 1 ನಾವು ನೋಡ್ತಾ ಬರೋಣ. ಈಗ 1 by 1 ನಾವು ಚೆಕ್ ಮಾಡಿಕೊಂಡ್ರೆ ಇಲ್ಲಿ
ನೋಡಿ ಇಲ್ಲಿ ಈಗ ನೀಲಂ ಕೌರ್ ಯಾರು ಇನ್ನೊಬ್ರು ಯಾರು ಚೆಕ್ ಮಾಡೋದಕ್ಕಿಂತ ಮುಂಚಿತವಾಗಿ ಇಡೀ ಪ್ಲಾನ್ ಹೇಗಾಯಿತು, ಇವರ ಹಿನ್ನೆಲೆಗಳೇನು, ನಿರುದ್ಯೋಗದ ಬಗ್ಗೆ ಇವರಿದ್ದಂಥ ವಿಷಯಗಳೇನು, ವಿದ್ಯಾರ್ಥಿಗಳ ಭವಿಷ್ಯದ ಕಥೆ ಏನು, ಜೊತೆಗೆ ಈ ಥರ ದಾಳಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಎಲ್ಲವೂ